ಶ್ರೀಮದ್ಭಾಗವತ ಮಹಾಪುರಾಣದ ಷಷ್ಠಸ್ಕಂಧದಲ್ಲಿ ಅನೇಕ ವಿಷಯಗಳು ಬಂದಿದೆ. ಅದರಲ್ಲಿ ಅಜಾಮಿಳನ ಪ್ರಸಂಗದಲ್ಲಿ ಯಮದೂತರು ಅಜಾಮಿಳನನ್ನು ನರಕಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಬಂದಿರ್ತಾರೆ. ಆದರೆ ಅಜಾಮಿಳ ನಾರಾಯಣ ಅಂತ ನಾಮ ಸಂಕೀರ್ತನೆ ಮಾಡಿದ್ದರಿಂದ ವಿಷ್ಣುದೂತರು ಬಂದು ಯಮದೂತರನ್ನು ಹಿಂದೆ ಕಳಿಸ್ತಾರೆ. ಇವನು ನಾಮಕೀರ್ತನೆ ಮಾಡಿದವನು ನರಕಕ್ಕೆ ಅರ್ಹನಲ್ಲ, ಇವನನ್ನು ನೀವು ನರಕಕ್ಕೆ ಕರ್ಕೊಂಡು ಹೋಗಬಾರ್ದು ಅಂತ ಚಿತ್ವಾ ಪಾಶಾನ್ ಪ್ರಸಹ್ಯತೆ. ಅವರೇನು ಕುತ್ತಿಗೆಗೆ ಹಗ್ಗ ಹಾಕಿ ಎಳ್ಕೊಂಡು ಹೋಗ್ತಾ ಇದ್ದರು. ಅಜಾಮಿಳನನ್ನು ಆ ಹಗ್ಗ ತುಂಡು ಮಾಡಿ ವಿಷ್ಣುದೂತರು ಯಮದೂತರನ್ನು ಓಡಿಸ್ತಾರೆ. ಆಗ ಯಮದೂತರು ಯಮದೇವರಲ್ಲಿ ಬಂದು ಕೇಳ್ತಾರೆ, ಯಾರು ಬಂದದ್ದದು? ನಾವು ಪಾಪ ಮಾಡಿದ್ದಾನಿವನು ಅಂತ ನರಕಕ್ಕೆ ತರುವಾಗ ಅವರು ಬಂದು ನಮ್ಮನ್ನು ಓಡಿಸಿದರು. ನೀನಲ್ವೇ ಯಮ? ನಿನ್ನನ್ನು ಬಿಟ್ಟರೆ ಮತ್ತೆ ಯಾರಿದ್ದಾರೆ? ಅವರ್ಯಾರೋ ಬಂದು ನಮ್ಮ ಮೇಲೆ ಪ್ರಭುತ್ವ ತೋರಿಸ್ತಾ ಇದ್ದಾರೆ ಅಂತ ಯಮದೇವರ ಹತ್ರ ಹೇಳಿದಾಗ ಯಮ ಹೇಳ್ತಾನೆ, ಭಗವಂತನ ಪಾದ ಸ್ಮರಣೆ ಮಾಡಿ ಯಮದೇವರು ತನ್ನ ದೂತರಿಗೆ ಹೇಳುವಂಥ ಮಾತು ಯಮಗೀತ ಅಂತ ಇದನ್ನು ಕರೀತಾರೆ. ಏನು ಹೇಳ್ತಾ ಇದ್ದಾರೆ ಯಮದೇವರು ಅಂತಂದರೆ, ನಾನು ಯಮ ಹೌದು, ಯಮ ಅಂದರೆ ನಿಯಮನ ಮಾಡ್ತಕ್ಕಂಥವನು, ಆದರೆ ಸ್ವತಂತ್ರವಾಗಿ ನಾನು ಯಮ ಅಲ್ಲ, ನಿಯಮನ ಮಾಡುವವನಲ್ಲ. ನನಗಿಂತ ಮೇಲೆ ಇಡೀ ಜಗನ್ನಿಯಾಮಕ ಒಬ್ಬ ಇದ್ದಾನೆ. ಇದು ಯಮದೇವರು ಮೊದಲು ಪರಮಾತ್ಮನ ಇವಿಗೆ ದೂತರಿಗೆ ಹೇಳುವಂಥ ಮಾತು. ಮದನ್ಯ, ನನಗಿಂತ ಬೇರೆ, ಸ್ಪಷ್ಟವಾಗಿ ಭೇದ ತೋರಿಸ್ತಾ ಇದ್ದಾನೆ ಯಮ. ಮದನ್ಯ, ನನಗಿಂತ ಬೇರೆ ಇವನು. ಪರಹ, ಉತ್ತಮನೂ ಆಗಿದ್ದಾನೆ, ನನಗಿಂತ ಉತ್ತಮನೂ ಆಗಿದ್ದಾನೆ. ಅಷ್ಟೇ ಅಲ್ಲ, ಜಗತಸ್ತಸ್ಥುಷಶ್ಚ, ಜಗತಃ ಅಂದರೆ ಜಂಗಮ ಪ್ರಪಂಚ, ಓಡಾಡುವಂಥ ಚರ ಪ್ರಪಂಚ. ತಸ್ಥುಷಶ್ಚ, ಸ್ಥಿರವಾಗಿರ್ತಕ್ಕಂಥ ಪ್ರಪಂಚ ಅಂದರೆ ಗಿಡ ಮರಗಳು, ಬೆಟ್ಟ ಗುಡ್ಡ ಇಂಥವು. ಜಗತಸ್ತಸ್ಥುಷಶ್ಚ, ಚರಾಚರ ಪ್ರಪಂಚಕ್ಕಿಂತಲೂ ಕೂಡ ಪರಹ ಉತ್ತಮನಾಗಿದ್ದಾನೆ. ಓತಂ ಪ್ರೋತಂ ಪಟವದ್ಯತ್ರ ವಿಶ್ವಂ, ಹಾಗೆ ಬಟ್ಟೆ, ಪಟವತ್ ಅಂದರೆ ಬಟ್ಟೆ, ನೂಲಿನಲ್ಲಿ ಓತಪ್ರೋತವಾಗಿ ಇರ್ತದೋ ಅದರಂತೆ ಇಡೀ ಪ್ರಪಂಚವು ಭಗವಂತನಲ್ಲಿ ಓತಪ್ರೋತವಾಗಿ ಸೇರಿಕೊಂಡಿದೆ. ಬಟ್ಟೆ ನೂಲಿನಲ್ಲಿ ಓತಪ್ರೋತವಾಗಿ ಸೇರಿದಂತೆ ಅಂದರೆ ಉದ್ದ ಅಡ್ಡ ನೇದಿರ್ತಾರೆ. ಈ ಬಟ್ಟೆ ಎಲ್ಲಿದೆ? ನೂಲಿನಲ್ಲಿದೆ, ನೂಲಿನಲ್ಲೇ ಓತಪ್ರೋತವಾಗಿದೆ ಅಂತ ಅದಕ್ಕೆ. ಹಾಗೆ ಇಡೀ ಪ್ರಪಂಚವು ಬಟ್ಟೆ ನೂಲಿನಲ್ಲಿರುವಂತೆ ಪರಮಾತ್ಮನಲ್ಲಿ ಓತಪ್ರೋತವಾಗಿ ಸೇರಿಕೊಂಡಿದೆ. ಯದಂಶತೋಷ್ಯ ಸ್ಥಿತಿಜನ್ಮನಾಶ, ಆ ಭಗವಂತನ ಒಂದು ಅಂಶದಿಂದಲೇ ಜಗತ್ತಿನ ಎಲ್ಲ ಸ್ಥಿತಿ ಜನ್ಮ ನಾಶ ಎಲ್ಲವೂ ನಡೀತದೆ. ನಶ್ಯೋತವದ್ ಯಶ್ಯ ವಶೇಚ ಲೋಕಃ, ಹಸು ಮೂಗುದಾರ ಹಾಕಿದರೆ ಅದರ ಅಧೀನವಾಗಿ ಇದ್ದುಬಿಡ್ತದೆ. ಹಸು ನಿಯಂತ್ರಣಕ್ಕೆ ಬರದೇ ಇದ್ದಂಥ ಕುದುರೆ, ಹಸು ಇವುಗಳನ್ನೆಲ್ಲ ಏನು ಮಾಡ್ತಾರೆ? ಮೂಗುದಾರ ಹಾಕಿ ಹಿಡಿದು ಬಿಡ್ತಾರೆ, ಅವಾಗ ಅದು ವಶ ಆಗಿಬಿಡ್ತದೆ. ಅದರಂತೆ ಸಮಸ್ತ ಪ್ರಪಂಚ ಭಗವಂತನ ವಶದಲ್ಲಿದೆ. ಹಸುಗಳು ಮೂಗುದಾರದ ವಶದಲ್ಲಿದ್ದಂತೆ ಜಗತ್ತು ಪರಮಾತ್ಮನ ವಶದಲ್ಲಿದೆ. ಅಂತಹ ಪರಮಾತ್ಮ ಮುಖ್ಯ ಶಾಸ್ತ್ರ. ಅವನ ದೂತರು ಬಂದಿರೋದು ಅಜಾಮಿಳನ್ನು ಬಿಡಿಸಲಿಕ್ಕೆ. ನಾನು ಮುಖ್ಯ ಶಾಸ್ತ್ರ ಅಲ್ಲ, ಮುಖ್ಯ ನಿಯಾಮಕ ಅಲ್ಲ. ಯಮದೇವರು ಹೀಗೆ ಹೇಳೋ ಮಾತು. ಈ ಪರಮಾತ್ಮನೇ ಜಗತ್ತಾಗಿ ಪರಿಣಾಮ ಹೊಂದಿದ್ದಾನೆ. ಆದ್ದರಿಂದ ಬಟ್ಟೆ ನೂಲನ್ನು ಆಶ್ರಯಿಸಿಕೊಂಡಿರುವಂತೆ ಈ ಜಗತ್ತು ಪರಮಾತ್ಮನನ್ನು ಆಶ್ರಯಿಸಿಕೊಂಡಿದೆ. ನೂಲೇ ಬಟ್ಟೆ ಆಗ್ತದೆ. ಅದರಂತೆ ಪರಮಾತ್ಮನೇ ವಿಕಾರ ಹೊಂದಿ ಪರಿಣಾಮ ಹೊಂದಿ ಜಗತ್ತಾಗಿ ಹಾಲು ಹೇಗೆ ಪರಿಣಾಮ ಹೊಂದಿ ಮೊಸರಾಗ್ತದೋ, ನೂಲು ಯಾವ ರೀತಿ ಬಟ್ಟೆ ಆಗ್ತದೋ ಅದರಂತೆ ಪರಮಾತ್ಮನೇ ಜಗತ್ತಾಗಿ ಪರಿಣಾಮ ಹೊಂದಿದ್ದಾನೆ ಅಂತ ಈ ಪಟವತ್ ಅನ್ನೋದಿಟ್ಟುಕೊಂಡು ಕೆಲವರು ವ್ಯಾಖ್ಯಾನ ಮಾಡ್ತಾರೆ. ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಪಟ ದೃಷ್ಟಾಂತ ಕೊಟ್ಟದ್ದು ಹೌದು, ಆದರೆ ಯಾವ ಪಟ? ನೂಲಿನಿಂದ ತಯಾರು ಮಾಡಿದ ಹೊಸ ಬಟ್ಟೆ ಇಟ್ಕೊಂಡ್ರೆ ಹೌದು, ಅದು ಆ ಬಟ್ಟೆ ನೂಲಿನ ಪರಿಣಾಮ. ಹಾಗೆ ಜಗತ್ತು ಭಗವಂತನ ಪರಿಣಾಮ ಅಂತ ಆಗ್ತದೆ. ನಮ್ಮ ಸಿದ್ಧಾಂತನೇ ಬಿದ್ದೋಗ್ತದೆ.
ಪರಮಾತ್ಮನೇ ಜಗತ್ತಾಗಿ ಪರಿಣಾಮ ಆದರೆ ಅವನಲ್ಲಿ ಏನು ಗುಣಪೂರ್ಣತ್ವ ಬಂತು? ಈ ಜಗತ್ತು ಎಷ್ಟು ಹೇಯವಾಗಿದೆ, ಎಷ್ಟು ಅಸಹ್ಯವಾಗಿದೆ, ಎಷ್ಟು ದೋಷಪೂರ್ಣವಾಗಿದೆ. ಇಂಥ ಜಗತ್ತಾಗಿ ಭಗವಂತ ಪರಿಣಾಮ ಹೊಂದಿಬಿಟ್ಟ ಅಂತಂದರೆ ಅವನು ಏನಾದ? ಉತ್ತಮ ಮಟ್ಟದಲ್ಲಿರುವವನು ಈ ಜಗತ್ತಾಗಿ ಪರಿಣಾಮ ಹೊಂದಿದ ಅಂದರೆ ಹೇಯ ಅಂತ ಅರ್ಥ. ಹಾಲು ಮೊಸರಾಗಿ ಪರಿಣಾಮ ಹೊಂದಿತು ಅಂತಂದರೆ ಏನಾಯಿತು? ಹಾಲು ಪ್ರತ್ಯೇಕ ಉಳಿಲಿಲ್ಲ, ಹಾಲೇ ಪರಿಣಾಮ ಆಗಿ ಮೊಸರಾಯಿತು. ಭಗವಂತನೇ ಪರಿಣಾಮ ಹೊಂದಿಬಿಟ್ಟು ಅಷ್ಟೇ. ಜಗತ್ತನ್ನು ನಿಯಮನ ಮಾಡೋದು ಅಂದರೆ ಏನು ಆಮೇಲೆ? ಆದ್ದರಿಂದ ನಮ್ಮ ಸಿದ್ಧಾಂತ ಹಾಗಲ್ಲ. ಪರಿಣಾಮವಾದಿಗಳು ಅಂತಿದ್ದಾರೆ, ಪರಮಾತ್ಮನೇ ಜಗತ್ತಾಗಿ ಪರಿಣಾಮ ಹೊಂದಿದ ಅಂತ ಈ ಸಿದ್ಧಾಂತ ಹೇಳುವವರಿದ್ದಾರೆ. ಆದರೆ ನಮ್ಮ ಸಿದ್ಧಾಂತ ಹಾಗಲ್ಲ. ಪರಮಾತ್ಮ ಜಗತ್ತಿಗೆ ನಿಮಿತ್ತ ಕಾರಣ. ಕುಂಬಾರ ಗಡಿಗೆಯನ್ನು ಮಾಡಿದೆ ಹಾಗೆ ಪರಿಣಾಮ ಹೊಂದಿದ್ದ್ಯಾವುದು? ಮಣ್ಣು ಗಡಿಗೆಯಾಗಿ ಪರಿಣಾಮ ಹೊಂದಿತು. ಆ ಪರಿಣಾಮಗೊಳಿಸಿದವನು ಕುಂಬಾರ, ಅವನು ನಿಮಿತ್ತ ಕಾರಣ ಅಂತ ಅವನಿಗೆ ಹೆಸರು. ಕುಂಬಾರ ತಾನೇ ಗಡಿಗೆಯಾಗಿ ಬಿಡೋದಿಲ್ಲ, ಕುಂಬಾರ ನಿಮಿತ್ತ. ಅದರಂತೆ ಭಗವಂತ ನಿಮಿತ್ತ ಕಾರಣ. ಹಾಗಾದರೆ ಯಾವುದು ಪರಿಣಾಮ ಆಗಿ ಜಗತ್ತಾಯಿತು ಅಂದರೆ ಪ್ರಧಾನ ಅಥವಾ ಪ್ರಕೃತಿ ಅಂತ ಕರಿತೇವೆ. ಆ ಪ್ರಕೃತಿ ತತ್ವ ಅಂತಿದೆ, ಜಡ ಪ್ರಕೃತಿ. ಆ ಜಡ ಪ್ರಕೃತಿ ತಾನು ಪರಿಣಾಮ ಹೊಂದಿತು. ಆ ಜಡ ಪ್ರಕೃತಿಯನ್ನು ಪರಿಣಾಮಗೊಳಿಸಿದವನು ಪರಮಾತ್ಮ. ಆದ್ದರಿಂದ ಭಗವಂತ ನಿಮಿತ್ತ ಕಾರಣ. ಜಡ ಪ್ರಕೃತಿಯನ್ನು ಪರಿಣಾಮಗೊಳಿಸಿದ, ನಾನಾ ರೀತಿಯಲ್ಲಿ ಪರಿಣಾಮಗೊಳಿಸಿದ. ಮಣ್ಣನ್ನು ಅಥವಾ ಸೊನ್ನೆಗಾರರು ಅವರು ಬಂಗಾರವನ್ನು ನಾನಾ ರೀತಿ ಪರಿಣಾಮ ಮಾಡ್ತಾರೆ. ಸರ ಮಾಡ್ತಾರೆ, ಉಂಗುರ ಮಾಡ್ತಾರೆ, ಬಳೆ ಮಾಡ್ತಾರೆ, ಪದಕ ಮಾಡ್ತಾರೆ. ಆ ರೀತಿ ಪರಮಾತ್ಮ ಪ್ರಕೃತಿಯನ್ನು, ಜಡ ಪ್ರಕೃತಿಯನ್ನು ನಾನಾ ರೂಪದಲ್ಲಿ ವಿಕಾರ ಮಾಡಿದ್ದಾನೆ. ಇವನು ನಿಮಿತ್ತ ಕಾರಣ ಅನ್ನೋದು ಸಿದ್ಧಾಂತ. ಇನ್ನು ನಾರಾಯಣ ವರ್ಮ ಉಪದೇಶ ಪಡೆದ ಮೇಲೆ ದೇವತೆಗಳು ಅಂದರೆ ಇಂದ್ರನಿಗೆ ನಾರಾಯಣ ವರ್ಮದಿಂದ ಬಲ ಬಂತು, ಯುದ್ಧ ಮಾಡಿ ಜಯಿಸಿದರು. ಆಮೇಲೆ ದೇವೇಂದ್ರ ಆ ನಾರಾಯಣ ವರ್ಮ ಉಪದೇಶ ಮಾಡಿದಂಥ ವಿಶ್ವರೂಪಾಚಾರ್ಯನೇ ವಧೆ ಮಾಡ್ತಾನೆ. ಅದೆಲ್ಲ ಕಥೆ, ಪ್ರಸಿದ್ಧವಾದ ಕಥೆ. ವಿಶ್ವರೂಪಾಚಾರ್ಯರು ಇಂದ್ರನ ಮನೆಯಲ್ಲಿ ಹೋಮ ಮಾಡುವಾಗ ದೈತ್ಯರಿಗೆ ಆಹುತಿ ಕೊಟ್ಟರು. ಯಾಕೆ? ಅವರು ದೈತ್ಯರ ಕಡೆ ಬಳಗ, ಅವರು ತಾಯಿ ಕಡೆಯಿಂದ ಬಂಧುತ್ವ ಇದೆ. ಅದಕ್ಕೆ ಸಿಟ್ಟಾಗಿ ದೇವೇಂದ್ರ ವಿಶ್ವರೂಪಾಚಾರ್ಯ ತಲೆ ಕೆಡ್ದ. ಆಗ ವಿಶ್ವರೂಪಾಚಾರ್ಯರ ತಂದೆ ತ್ವಷ್ಟ ಅನ್ನುವ ಪ್ರಜಾಪತಿ ಒಂದು ಯಜ್ಞ ಮಾಡ್ತಾನೆ. ಇಂದ್ರನನ್ನು ಕೊಲ್ಲುವಂಥ ಮಗ ಹುಟ್ಟಲಿ, ನನ್ನ ಮಗನನ್ನು ಪೌರೋಹಿತ್ಯ ಕರ್ಕೊಂಡು ಹೋಗಿ ಏನೋ ಸಣ್ಣ ತಪ್ಪು ಮಾಡಿದ್ದಾನೆ ಅಂತ ಇಂದ್ರ ಕೊಂದಿದ್ದಾನೆ, ಆದ್ದರಿಂದ ಇಂದ್ರನನ್ನು ಕೊಲ್ಲೋ ಮಗ ಹುಟ್ಟಲಿ ಅಂತ ವಿಶ್ವರೂಪಾಚಾರ್ಯ ತಂದೆ ಒಂದು ಹೋಮ ಮಾಡಿದರು. ಇಂದ್ರನನ್ನು ಕೊಲ್ಲುವ ಮಗ ಹುಟ್ಟಿದರೆ 3 ಲೋಕ ಆಳುವವರೇ ಇಲ್ಲ ಅಂತ ಆಗ್ತಿತ್ತು. ಆವಾಗ ಸರಸ್ವತೀ ದೇವಿ ಅಲ್ಲಿ ಆ ತ್ವಷ್ಟೃವಿನ ಬಾಯಿಯಲ್ಲಿ ನಿಂತುಕೊಂಡು ಅವನ ನಾಲಿಗೆಯಿಂದ ತಪ್ಪು ನುಡಿಸಿಬಿಟ್ಲು. ಆ ಮಂತ್ರ ತಪ್ಪಾಗಿ ಹೋಯಿತು. ಮಂತ್ರ ತಪ್ಪಾದಾಗ ಸ್ವಾಹೇಂದ್ರ ಶತ್ರುರ್ವರ್ಧಸ್ವ ಅಂತ ಹೇಳಬೇಕು. ಸ್ವರ ವ್ಯತ್ಯಾಸ ಆಗಿ ಆ ಫಲನೇ ವ್ಯತ್ಯಾಸ ಆಗಿಬಿಡ್ತು. ಇಂದ್ರನನ್ನು ಕೊಲ್ಲುವ ಮಗ ಹುಟ್ಟಲಿ ಅನ್ನೋದು ಉದ್ದೇಶ ಇತ್ತು. ಆದರೆ ಸ್ವರ ವ್ಯತ್ಯಾಸ ಆದದ್ರಿಂದ ಇಂದ್ರನ ಕೈಯಿಂದ ಸಾಯುವ ಮಗ ಹುಟ್ಟಲಿ ಅಂತ ಅರ್ಥ ಆಗಿಬಿಡ್ತು. ವಿಪರೀತ ಅರ್ಥ ಆಯಿತು. ಆಮೇಲೆ ವೃತ್ರಾಸುರ ಹುಟ್ಟಿದ. ಆ ವೃತ್ರಾಸುರ ಯುದ್ಧಕ್ಕೆ ಬರುವ ಪ್ರಸಂಗ. ವೃತ್ರಾಸುರ ಅಂದರೆ ಅವನು ಜಗತ್ತನ್ನೇ ನುಂಗುವವನು. ಇಡೀ ಜಗತ್ತನ್ನು ನುಗ್ಗತಕ್ಕಂಥ ಬಾಯಿ ಇತ್ತಂತೆ ವೃತ್ರಾಸುರನಿಗೆ. ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಎಂಥ ದೊಡ್ಡ ಬಾಯಿ ಅದು. ಒಂದು ಸಲ ಇಂದ್ರನ ಜೊತೆ ಯುದ್ಧ ಮಾಡುವಾಗ ಇಂದ್ರನನ್ನಲ್ಲ, ಇಂದ್ರ ಕೂತಿದ್ದ ಐರಾವತ ಸಮೇತ ಇಂದ್ರನನ್ನು ಬಾಯಿಗೆ ಹಾಕ್ಕೊಂಡಂತೆ, ಆನೆಯನ್ನೇ ಬಾಯಿಗೆ ಹಾಕ್ಕೊಂಡಂತೆ. ಇಂಥ ವೃತ್ರಾಸುರ ಅವನು ಯುದ್ಧಕ್ಕೆ ಬಂದಾಗ ದೇವತೆಗಳು ಭಗವಂತನನ್ನು ಮತ್ತೆ ಮೊರೆ ಹೊಕ್ಕರು, ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ಆವಾಗ ಪರಮಾತ್ಮ ಆವಿರ್ಭೂತನಾದ, ದೇವತೆಗಳಿಗೆ ವರ ಕೊಡಲಿಕ್ಕೆ ಆವಿರ್ಭೂತನಾದ, ಪ್ರಕಟ ಆದ ಭಗವಂತ. ಆವಿರ್ಭೂತನಾದ ಭಗವಂತ ಹೇಗಿದ್ದ ಅನ್ನೋದನ್ನು ಶುಕಾಚಾರ್ಯರು ವರ್ಣನೆ ಮಾಡ್ತಾರೆ. ವೃತ್ರಾಸುರ ವಧೆಗೆ ಏನು ಉಪಾಯ ಅಂತ ಕೇಳಲಿಕ್ಕೆ ದೇವತೆಗಳು ಸ್ತೋತ್ರ ಮಾಡಿದರು. ಪರಮಾತ್ಮ ಪ್ರತ್ಯಕ್ಷನಾದ. ಭಗವಂತ ಹೇಗಿದ್ದ ಅಂದರೆ ಅವನು ಮಧ್ಯದಲ್ಲಿ ಪರಮಾತ್ಮ ಇದ್ದ. ಅವನ ಸುತ್ತಲೂ 16 ದೇವತೆಗಳಿದ್ದರಂತೆ. 16 ದೇವತೆಗಳು ಅವರು ಆತ್ಮತುಲ್ಯೈಹಿ, ಭಗವಂತನ ಹಾಗೆ ಇದ್ದರಂತೆ. ಪರಮಾತ್ಮನಿಗೆ ಸಮಾನರಾದಂಥ
ಷೋಡಶಭಿ 16 ದೇವತೆಗಳಿಂದ ಆ ಪರಿವಾರದಿಂದ ಕೂಡಿದ್ದ ಪರಮಾತ್ಮ. ಪರಮಾತ್ಮನಂತೆ ಇದ್ದರು ಅಂದರೆ ವಿನಾ ಶ್ರೀವತ್ಸ ಕೌಸ್ತುಭೌ, ವಿನಾ ಶ್ರೀವತ್ಸ ಕೌಸ್ತುಭೌ. ಶ್ರೀವತ್ಸ ಮತ್ತು ಕೌಸ್ತುಭ, ಶ್ರೀವತ್ಸ ಚಿಹ್ನೆ ಕೌಸ್ತುಭ ಮಣಿ, ವಿನಾ ಶ್ರೀವತ್ಸ ಕೌಸ್ತುಭ ಇದೆರಡು ಇದ್ದಿಲ್ಲ. ಇನ್ನೆಲ್ಲ ಆತ್ಮತುಲ್ಯೈಹಿ, ತನಗೆ ಸಮಾನವಾಗಿ 16 ಜನ ಇದ್ದರು, ಶ್ರೀವತ್ಸ ಮತ್ತು ಕೌಸ್ತುಭ ಇದ್ದಿಲ್ಲ. ಇಂಥ 16 ಪರಿವಾರಗಳಿಂದ ಕೂಡಿಕೊಂಡು ಶರದೃತುವಿನ ಕಮಲದಂತೆ ವಿಶಾಲವಾದ ನೇತ್ರವುಳ್ಳವನಾಗಿ ಭಗವಂತ ಪ್ರಕಟನಾದ ಅಂತ ಸ್ತೋತ್ರ ಮಾಡಿ ಹೇಳಿದ್ದಾರೆ ಶುಕಾಚಾರ್ಯ. ಈ ಶ್ಲೋಕಕ್ಕೆ ಅರ್ಥ ಆಗೋದು ಕಷ್ಟ. 16 ಜನ ಯಾರು? ಅವರಲ್ಲಿ ಶ್ರೀವತ್ಸ ಮತ್ತು ಕೌಸ್ತುಭ ಮಾತ್ರ ಇದ್ದಿಲ್ಲಂತೆ, ಇನ್ನೆಲ್ಲ ಭಗವಂತ ಇದ್ದ ಹಾಗೆ ಇದ್ದರು. ಯಾರು ಅವರು 16 ಜನ? ಇದೆಲ್ಲ ಅರ್ಥ ಯಾರು ಅಂತ ಸ್ಪಷ್ಟ ಆಗೋದೇ ಇಲ್ಲ, ಮೂಲದಲ್ಲಿಲ್ಲ. ಅದಕ್ಕೆ ಶ್ರೀಮದಾಚಾರ್ಯರು ಅರ್ಥ ಬರೀತಾರೆ, ಶ್ರೀವತ್ಸ ಕೌಸ್ತುಭ ಒಂದು ಇದ್ದಿಲ್ಲ, ಇನ್ನೆಲ್ಲ ಪರಮಾತ್ಮನಂತೆ ಇದ್ದರು ಅಂದರೆ ಇಲ್ಲಿ ಶ್ರೀವತ್ಸ ಕೌಸ್ತುಭ ಅಂದರೆ ಶ್ರೀವತ್ಸ ಚಿಹ್ನೆ ಆಗಲಿ, ಎದೆಯಲ್ಲಿರ್ತಕ್ಕಂಥ ಶ್ರೀವತ್ಸ ಚಿಹ್ನೆ ಆಗಲಿ, ಅಥವಾ ಕಂಠದಲ್ಲಿ ಧರಿಸಿದ ಮಣಿ ಅಂತ ಅರ್ಥ ಅಲ್ಲ. ಇಲ್ಲಿ ಶ್ರೀವತ್ಸ ಅಂದರೆ ಲಕ್ಷ್ಮೀದೇವಿ, ಕೌಸ್ತುಭ ಅಂದರೆ ಚತುರ್ಮುಖ ಬ್ರಹ್ಮದೇವರು. ವಿನಾ ಶ್ರೀವತ್ಸ ಕೌಸ್ತುಭವು ಅಂತಂದರೆ ಚತುರ್ಮುಖ ಬ್ರಹ್ಮ ಮತ್ತು ಲಕ್ಷ್ಮಿಗಿಂತ ಮಿಗಿಲಾದ, ಅವರಿಗಿಂತ ಉತ್ತಮರಾದ ಅಂತ ಅರ್ಥ. ವಿನಾ ಶ್ರೀವತ್ಸ ಕೌಸ್ತುಭವು, ಲಕ್ಷ್ಮೀ ಬ್ರಹ್ಮದೇವರು ಚತುರ್ಮುಖ ಬ್ರಹ್ಮರಿಗಿಂತ ಉತ್ತಮರಾದ 16 ದೇವತೆಗಳಿಂದ ಸುತ್ತುವರಿಯಲ್ಪಟ್ಟ 16 ದೇವತೆಗಳಿಂದ ಕೂಡಿಕೊಂಡು ಮಧ್ಯದಲ್ಲಿ ಭಗವಂತ ಆವಿರ್ಭೂತನಾದ. ಇದು ಆಚಾರ್ಯ ಹೇಳುವ ಅರ್ಥ. ಆತ್ಮತುಲ್ಯೈಹಿ ಅಂತಂದರೆ ತನಗೆ ಸಮಾನರಾದ ಅಂತ ಅರ್ಥ ಅಲ್ಲ. ತನ್ನಂತೆ ಇರುವ ಅಂದರೆ ತಾನೇ ಆಗಿರ್ತಕ್ಕಂಥ ತನ್ನದೇ ಆದ 16 ರೂಪಗಳು, ತನ್ನದೇ 16 ರೂಪ. ಅದು ಬ್ರಹ್ಮ ಮತ್ತು ಲಕ್ಷ್ಮೀದೇವಿನ ಮೀರಿರೋದು ಸರಿಯೇ. ಭಗವಂತ ಲಕ್ಷ್ಮೀ ಬ್ರಹ್ಮದೇವರನ್ನ ಮೀರಿ ನಿಂತಿದ್ದಾನೆ. ಇಂಥ 16 ತನ್ನ ರೂಪಗಳೇ, ತಾನೇ ಆದ 16 ರೂಪಗಳು ಮಧ್ಯದ ಪರಮಾತ್ಮನನ್ನು ಕೈ ಜೋಡಿಸಿ ನಮಸ್ಕಾರ ಮಾಡ್ತಾ ಇದ್ದಾರಂತೆ, ಉಪಾಸನೆ ಮಾಡ್ತಾ ಇದ್ದಾರಂತೆ. ಅದು ಸರಿಯೇ. ಯಾಕೆಂದರೆ ಭಗವಂತನೇ ಉಪಾಸ್ಯ, ಪರಮಾತ್ಮನೇ ಉಪಾಸಕ. ಈಗ ನಾವು ದೇವರನ್ನು ಉಪಾಸನೆ ಮಾಡಿದ್ವಿ, ಪರಿವಾರಭೂತರಾಗಿ ಬಂದ್ವಿ ಅಂದರೆ ಅರ್ಥ ಏನು? ನಮ್ಮೊಳಗೆ ಪರಮಾತ್ಮ ಇದ್ದಾನೆ, ಅವನೇ ಅವನನ್ನು ಪೂಜೆ ಮಾಡಿಕೊಂಡ ಅಂತ ಅರ್ಥ. ನಾವು ಸುಮ್ಮನೆ ನಿಮಿತ್ತ ಮಾತ್ರ. ಅವನೇ ಪೂಜ್ಯ, ಅವನೇ ಪೂಜಕ. ಪೂಜ್ಯನೂ ನೀನೇ, ಸೇವ್ಯನೂ ನೀನೇ, ಸೇವಕನೂ ನೀನೇ ಅಂತ ನಮಗೆ ಸೇವೆ ಮಾಡಲಿಕ್ಕೂ ಸ್ವಾತಂತ್ರ್ಯ ಇಲ್ಲ. ಅಲ್ಲಿ ಮಾತ್ರ ಪ್ರತ್ಯಕ್ಷವಾಗಿ ಭಗವದ್ ರೂಪಗಳೇ ಬಂದು 16 ರೂಪಗಳು ಬಂದು ಉಪಾಸನೆ ಮಾಡ್ತಾ ಇದ್ವು. ಯಾವುದು 16 ರೂಪಗಳು? ಭಗವಂತನ ರೂಪ ಯಾವುದು ಅಂತ ಬೇಕು. ಆ 16 ರೂಪಗಳು ಯಾವುದು ಅಂತಂದರೆ ಕೇಶವಾದಿ 12, ಕೇಶವಾದಿ 12 ರೂಪಗಳನ್ನು ಇಟ್ಕೊಳ್ಬೇಕು. ಅದು ಅಲ್ಲದೇನೆ ಮತ್ತು 4 ರೂಪ. ಹೀಗೆ ಭಗವಂತನೇ 16 ರೂಪಗಳನ್ನು ಧರಿಸಿದ್ದ ಅಂತ ಅರ್ಥ. ಅದು ಕೇಶವಾದಿ ರೂಪಗಳು ಪರಮಾತ್ಮನದ್ದೇ ರೂಪ, ಭಗವಂತನೇ ರೂಪ. ಹಾಗೆ ಭಗವದ್ ರೂಪಗಳು ಭಗವಂತನಂತೆ ಇರತಕ್ಕಂಥದ್ದು ಅಂತ ಹೇಳಿದರೂ ತಪ್ಪಲ್ಲ. ಅಂಥ 16 ರೂಪಗಳನ್ನು ಇಟ್ಕೊಳ್ಬೇಕು. ಕೇಶವ, ನಾರಾಯಣ, ಮಾಧವ, ಗೋವಿಂದ ಅಂತ ಅದು 24ರಲ್ಲಿ ಮೊದಲನೇ 12 ರೂಪಗಳು. ಮತ್ತು ವಾಸುದೇವಾದಿ ಚತುರ್ವ್ಯೂಹ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ವಾಸುದೇವಾದಿ 4 ರೂಪಗಳು, ಕೇಶವಾದಿ 12 ರೂಪಗಳು, ಮಧ್ಯದಲ್ಲಿ ಭಗವಂತ ನಾರಾಯಣ. ಇದು ಪರಮಾತ್ಮ ಪ್ರಕಟವಾದಂಥ ಕ್ರಮ. ಇದು ಆಚಾರ್ಯರ ವ್ಯಾಖ್ಯಾನ. ಆ 16 ರೂಪಗಳು ಕೂಡ, ಕೇಶವಾದಿಗಳು ಕೂಡ ಲಕ್ಷ್ಮೀ ಬ್ರಹ್ಮದೇವರಿಗಿಂತ ಉತ್ತಮನೇ. ವಾಸುದೇವಾದಿ 4 ರೂಪಗಳು ಕೂಡ ಉತ್ತಮನೇ. ಆದ್ದರಿಂದ ಈ ಅರ್ಥ ಮಾಡ್ಬೋದು. ಶ್ರೀವತ್ಸ ಅಂದರೆ ಲಕ್ಷ್ಮೀ ಅನ್ನೋ ಅರ್ಥ ಹೇಗೆ ಸಿಕ್ತು ಅಂತ ಕೇಳಿದರೆ, ಶ್ರೀವತ್ಸಕ್ಕೆ ಅಭಿಮಾನಿ ಲಕ್ಷ್ಮೀದೇವಿ. ಶ್ರೀವತ್ಸ ಅಂತ ಅದೊಂದು ಚಿಹ್ನೆ. ಭೃಗು ಋಷಿಗಳು ಪರಮಾತ್ಮನ ಎದೆಗೆ ಕಾಲಿನಿಂದ ಒದಿತಾರೆ. ತ್ರಿದೇವತಾ ಪರೀಕ್ಷೆ ಮಾಡಲಿಕ್ಕೆ ಹೋಗಿ ಭಗವಂತನ ಎದೆಗೆ ಒದ್ರು ಭೃಗು ಋಷಿಗಳು ಅಂತ ಉಂಟು. ಆವಾಗ ಆ ಭೃಗು ಋಷಿಗಳ ಪಾದ ಪರಮಾತ್ಮನ ವಕ್ಷಸ್ಥಳಕ್ಕೆ ಬಿದ್ದಾಗ ಅದು ಒಂದು ಚಿಹ್ನೆ ಆಯಿತಂತೆ, ಭೃಗು ಋಷಿಗಳ ಪಾದದ ಚಿಹ್ನೆ ಅದು. ಅದನ್ನು ಭಗವಂತ ಎದೆಯಲ್ಲಿ ಧರಿಸಿದ್ದಾನಂತೆ ಶಾಶ್ವತವಾಗಿ. ಅದಕ್ಕೆ ಶ್ರೀವತ್ಸಾಂಕ ಅಂತ ಹೆಸರು. ಅದೇನು ಈ ಪಾದದಿಂದ ಒದ್ರೆ ಅದೇನು ಅಷ್ಟೇ ಯಾಕೆ ಚಿಹ್ನೆ ಬಿತ್ತು ಅಂತಂದರೆ, ತೋರಿಸ್ತಾ ಇದ್ದಾನಂತೆ ಜಗತ್ತಿಗೆ,
ನೋಡಿ, ನನಗೆ ಒಬ್ಬ ಬ್ರಾಹ್ಮಣ ಬಂದು ಒದ್ರೂ ಕೂಡ ನಾನು ಅವನ ಪಾದ ತೊಳೆದು ಕಳಿಸಿದ್ದೀನಿ ಅಂತ ತೋರಿಸಲಿಕ್ಕೆ ಆ ಚಿಹ್ನೆನ ಮಾಡ್ಕೊಂಡಿದ್ದಾನಂತೆ. ಆ ಭೃಗುಋಷಿಗಳ ಪಾದದ ಚಿಹ್ನೆನೇ, ಪಾದಪ್ರಹಾರದ ಚಿಹ್ನೆನೇ ಶ್ರೀವತ್ಸ. ಅಲ್ಲಿ ಲಕ್ಷ್ಮೀದೇವಿಯ ವಾಸಸ್ಥಳ ಅದು. ಆದ್ದರಿಂದ ಲಕ್ಷ್ಮೀದೇವಿಯ ಅದಕ್ಕೆ ಅಭಿಮಾನಿ. ಕೌಸ್ತುಭಮಣಿ ಕ್ಷೀರ ಸಮುದ್ರದಿಂದ ಉತ್ಪತ್ತಿಯಾಯಿತು. ಅದಕ್ಕೆ ಬ್ರಹ್ಮದೇವರ ಅಭಿಮಾನಿಗಳು ಕೌಸ್ತುಭಮಣಿಗೆ. ಅದು ನನ್ನ ಕಂಠದಲ್ಲಿರಲಿ ಅಂತ ಹೇಳಿ ಪರಮಾತ್ಮ ತಾನು ಕಂಠದಲ್ಲಿ ಧರಿಸಿದ್ದ. ಆದ್ದರಿಂದ ಶ್ರೀವತ್ಸ ಮತ್ತು ಕೌಸ್ತುಭ ಅಂದರೆ ಲಕ್ಷ್ಮೀ ಬ್ರಹ್ಮದೇವರು. ಅವರನ್ನು ಮೀರಿದ 16 ರೂಪಗಳು ಅಂತಂದರೆ ಕೇಶವಾದಿ ದ್ವಾದಶ, ವಾಸುದೇವಾದಿ ಚತುರ್ವ್ಯೂಹ, ಮಧ್ಯದಲ್ಲಿ ಶ್ರೀಮನ್ನಾರಾಯಣ. ಇಂಥ ರೂಪದಿಂದ ಪರಮಾತ್ಮ ಅಭಿವ್ಯಕ್ತನಾದ. 17 ರೂಪ, ಮಧ್ಯದ್ದು 1, ಸುತ್ತಲೂ 16. ಆ ಪರಮಾತ್ಮನೇ ಆಮೇಲೆ ಸಲಹೆ ಕೊಡ್ತಾನೆ, ದಧೀಚ ಋಷಿಗಳ ಎಲುವಿನಿಂದ ವಜ್ರಾಯುಧ ಮಾಡಿಸ್ರಿ. ಆ ವಜ್ರಾಯುಧದಿಂದ ಪರಮಾತ್ಮ ಇವನು ವಜ್ರಾಯುಧದಿಂದ ವೃತ್ರಾಸುರ ಸಾಯ್ತಾನೆ ಅಂಥೇಳಿ ಮಾಡಿ ಆಮೇಲೆ ವೃತ್ರಾಸುರ ವಧೆ ಆಗ್ತದೆ. ಇಲ್ಲಿ ಭಾಗವತದಲ್ಲಿ 6ನೇ ಸ್ಕಂಧದಲ್ಲಿಯೂ ಕೂಡ ಒಂದು ಗದ್ದೆ ಇದೆ. ಪಂಚಮ ಸ್ಕಂಧದಲ್ಲಿ ಗದ್ದೆ ಇದೆ, 6ನೇ ಸ್ಕಂಧದಲ್ಲಿಯೂ ಗದ್ದೆ ಬರ್ತದೆ. ಓಂ ನಮಸ್ತೆ ಭಗವನ್ ನಾರಾಯಣ ವಾಸುದೇವ ಆದಿಪುರುಷ ಮಹಾಪುರುಷ ಮಹಾನುಭಾವ ಪರಮಮಂಗಲ ಪರಮಕಲ್ಯಾಣ ಪರಮಕಾರುಣಿಕ ಪರಮಹಂಸ ಪರಿವ್ರಾಜಕೈ ಪರಮೇಣ ಆತ್ಮಯೋಗ ಸಮಾಧಿನ ಪರಿಭಾವಿತ ಪರಿಸ್ಫುಟಿತ ಪಾರಮಹಂಸ್ಯ ಧರ್ಮೇಣ ಉದ್ಘಾಟಿತ ತಮಃ ಕಪಾಟದ್ವಾರೇಣ ಅಪಾವೃತೆ ಆತ್ಮಲೋಕೆ ಸ್ವಯಮುಪಲಬ್ಧೋ ನಿಜ ಸುಖಾನುಭವೋ ಭಗವಾನ್ ದುರ್ವಬೋಧ ಇವ ತವ ವಿಹಾರಯೋಗೋ ಯದ ಶರಣೋ ಅಶರೀರ ಇದಂ ಅನಪೇಕ್ಷಿತಾಸ್ಮತ್ ಸಮವಾಯ ಸ ಆತ್ಮನೈವ ಅವಿಕ್ರಿಯಮಾಣೇನ ಸಗುಣಮಗುಣ ಸೃಜಸಿ ಪಾಸಿ ಹಂಸಿ. ಇಂಥ ಗುಣಗಳ ಸ್ತೋತ್ರ ಇದೆ. ಇದು ಗದ್ಯ ರೂಪ. ಯಾಕೆ ಭಗವಂತನ ಸ್ತೋತ್ರ ಮಾಡುವಾಗ ಮಧ್ಯ ಮಧ್ಯದಲ್ಲಿ ಗದ್ಯಗಳನ್ನು ಹಾಕಿದ್ದಾರೆ ಅನ್ನೋ ಪ್ರಶ್ನೆ ಮಾಡಿಕೊಂಡು ಅದಕ್ಕೂ ಟಿಪ್ಪಣಿಕಾರರು ಉತ್ತರ ಕೊಡ್ತಾರೆ. ಗದ್ಯ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಪದ್ಯದಲ್ಲಿ ಆದರೆ ಇಷ್ಟೇ ಅಕ್ಷರ ಇರಬೇಕು ಅಂತ ನಿಯಮ ಇದೆ. 32 ಅಕ್ಷರ, ಒಂದೊಂದು ಪಾದಕ್ಕೆ 8 ಅಕ್ಷರ. ಹಾಗಿದ್ದರೆ ಅದು ಅನುಷ್ಠುಪ್ ಛಂದಸ್ಸು. ಅಥವಾ 36 ಇದ್ದರೆ ಅದು ಬೃಹತಿ ಛಂದಸ್ಸು. 44, 48 ಇಷ್ಟು ಅಕ್ಷರ ನಿಯಮ ಇದೆ. ಆ ಅಕ್ಷರ ನಿಯಮ ಇದ್ದಾಗ ಜಾಸ್ತಿ ಗುಣಗಳನ್ನು ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ, ಅಷ್ಟರಲ್ಲೇ ಸೆರೆ ಹಿಡಿಬೇಕು. ಆದರೆ ಭಗವಂತನ ಗುಣ ಅನಂತ ಗುಣ ವರ್ಣನೆ ಮಾಡಲಿಕ್ಕೆ ಈ ಪದ್ಯ ರೂಪವಾದದ್ದು ಕೆಲವು ಸಲ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಗದ್ಯಗಳಿಂದ ಸ್ತೋತ್ರ ಮಾಡಿದರೆ ಎಷ್ಟು ಬೇಕಾದರೂ ವಿಶೇಷಣ ಕೊಡ್ಬೋದು. ಅಕ್ಷರ ನಿಯಮ ಇಲ್ಲ. ಆದ್ದರಿಂದ ಗದ್ಯಗಳಿಂದ ಭಗವಂತನ ಸ್ತೋತ್ರ ಮಾಡೋದು ಅಂತಲೂ ಉಂಟು. ಹೀಗೆ ಪದ್ಯ ಗದ್ಯಪ್ರಿಯ ಗದ್ಯ ಸೇವಾಮವಧಾರಯ ಅಂತ ಅವನು ಗದ್ಯಪ್ರಿಯನೂ ಆಗಿದ್ದಾನೆ. ಬೇಕಾದಷ್ಟು ಗುಣಗಳನ್ನು ಹೇಳಿಬಿಡ್ಬೋದು ಗದ್ಯ ಆದರೆ.